ಹೊಸ ವರ್ಷವನ್ನು ಮದ್ಯದ ಅಮಲ್ನಲ್ಲಿ ಸ್ವಾಗತಿಸೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅದು ಶಿವಮೊಗ್ಗದ ರಾಮಕೃಷ್ಣ ಗುರುಕುಲ ವಿದ್ಯಾಲಯದಲ್ಲಿ ಹೊಸ ವರ್ಷದ ಪ್ರಯುಕ್ತ ಮಕ್ಕಳು ಜನ್ಮದಾತರ ಪಾದಪೂಜೆ ಮಾಡುವ ಮೂಲಕ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ರಾಮಕೃಷ್ಣ ಗುರುಕುಲ ವಿದ್ಯಾಸಂಸ್ಥೆ ಮತ್ತು ಸಾಣೇಹಳ್ಳಿ ಮಠದ ಸ್ವಾಮೀಜಿ ಭಾಗವಹಿಸಿದಂಥ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಪೋಷಕರಿಗೆ ಪಾದಪೂಜೆ ಮಾಡಿಸ್ತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾಲಯದ ಸಂಸ್ಥಾಪಕರಾದಂಥ ಶೋಭಾ ವೆಂಕಟರಮಣ, ಸಾಣೇಹಳ್ಳಿ ಮಠದ ಸ್ವಾಮೀಜಿಗಳು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಿಳಿ ಶ್ವೇತವರ್ಣ ಧರಿಸಿದ್ದ ಮಕ್ಕಳು ತಮ್ಮ ಶಿಸ್ತು ಪಾಲನೆ ಮಾಡಿದರು. ನಂತರ ಪೋಷಕರ ಪಾದವನ್ನು ತೊಳೆದು ಪಾದಕ್ಕೆ ಹೂವನ್ನು ಅರ್ಪಿಸಿ ಪೂಜೆ ಮಾಡುವ ಮೂಲಕ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದರು. ಪುಟ್ಟ ಪುಟ್ಟ ವಿದ್ಯಾರ್ಥಿಗಳು ಸಹ ತಮ್ಮ ಪೂಜೆಯನ್ನು ನೆರವೇರಿಸಿದರು. ಅದೇನೇ ಇದ್ರೂ ಸಹ ವಿದ್ಯೆ ಜೊತೆ ಮಕ್ಕಳಿಗೆ ಸಂಸ್ಕಾರ ಹೇಳಿಕೊಡುವ ಶಾಲೆಗಳು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂಥ ವಿದ್ಯಾಲಯದ ಸಂಸ್ಥಾಪಕರಾದ ಶೋಭಾ ವೆಂಕಟರಮಣ ಅವರು ಮಕ್ಕಳು ಮತ್ತು ಪೋಷಕರ ಬಾಂಧವ್ಯ ಗಟ್ಟಿ ಮಾಡೋಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾಗಿ ಹೇಳಿದರು. ವಿದ್ಯೆ ಜೊತೆಗೆ ಸಂಸ್ಕಾರ ಕಲಿಸುವ ಯತ್ನವನ್ನು ರಾಮಕೃಷ್ಣ ವಿದ್ಯಾಲಯ ಸಂಸ್ಥೆ ಮಾಡ್ತಾ ಇದೆ ಅಂತ ಅವರು ಹೇಳಿದರು. ಸಾಮಾನ್ಯವಾಗಿ ವಿನಯ ಇದೆಯಲ್ಲ, ಅದು ಬಾಗಿದಾಗ ಮಾತ್ರ ಬರುತ್ತೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡೈ. ತಂದೆ ತಾಯಿಯ ಈ ಪಾದಪೂಜೆ ಕಾರ್ಯಕ್ರಮ. ಹಾಗಾಗಿ ನಾವು ಕೂಡ ದೊಡ್ಡದಾಗಿರ್ತಕ್ಕಂಥ ನಾವು ಕೂಡ ಒಂದು ಪರಸ್ಪರ ಲಿಂಕೇಜ್ ಭಾವನೆಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ಪಾದಪೂಜೆ ಕಾರ್ಯಕ್ರಮ ಅಂತ. ಇದರಲ್ಲೂ ಕೂಡ ಈ ನಮ್ಮ ಶಾಲೆ ವಿದ್ಯಾರ್ಥಿಗಳು ರಾಜ್ಯ ಮಟ್ಟ ದಾಟಿ ರಾಷ್ಟ್ರ ಮಟ್ಟ ಬಂದ್ರೆ ಆ ಕ್ಷಣಕ್ಕೆ नमः शिवाय नमः श्रीधराय नमः ऋषिके धूपोऽयं प्रतिगृह्यतां धूपम् आघ्रापयामि सुवर्णपुष्पदक्षिणां समर्पयामि. ಮಂಗಳಾರತಿಯನ್ನ ಪುರೋಹಿತರು ಬೆಳಗುತ್ತಾರೆ. ವಿವೇಕ್ ಭಟ್ರೆ ಮಂಗಳಾರತಿ ಮಂತ್ರ ತಂತ್ರ ಶ್ಲೋಕ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಜಪಂ ಕರಿಷ್ಯೆ. ತೇಜಃ ಆರೋಗ್ಯಂ ದೇಹಿ ಮೇ ಮಾತಾ ಪಿತೃಭ್ಯೋ ನಮಃ. ವ್ಯವಹಾರಗಳಲ್ಲೆಲ್ಲ ನಿಮ್ಮೆಲ್ಲರ ನಿರೀಕ್ಷೆಯನ್ನು ನಾವು ಹುಸಿಗೊಳಿಸೋದಿಲ್ಲ, ಸಾರ್ಥಕ ಜೀವನವನ್ನ ನಡೆಸ್ತೇವೆ ಅಂತ ಹೇಳಿ. ಓಂ ಶ್ರೀ ರಾಮಕೃಷ್ಣ ಐತೆ ನಮಃ. ಇಂದು ನಮ್ಮ ರಾಮಕೃಷ್ಣ ಗುರುಕುಲ ವಸತಿ ಶಾಲೆಯ ಆವರಣದಲ್ಲಿ ಜನ್ಮದಾತರಿಗೆ ಪಾದಪೂಜೆ ಕಾರ್ಯಕ್ರಮ ಹಾಗೂ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಏರ್ಪಡಿಸಿದ್ದೀವಿ. ಇವತ್ತು 830 ಮಕ್ಕಳು ತಮ್ಮ ಪೋಷಕರೊಂದಿಗೆ ಈ ಒಂದು ದಿವ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ರಾಮಕೃಷ್ಣ ಸಂಸ್ಥೆಗಳ ಸ್ಥಾಪಕರಾದಂತಹ ಶ್ರೀಯುತ DM ವೆಂಕಟರಮಣವರ ಕನಸು. ಅವರು ಮಕ್ಕಳ ಮತ್ತು ಪೋಷಕರ ಬಾಂಧವ್ಯವನ್ನು ಗಟ್ಟಿ ಮಾಡಬೇಕು, ಅವರಲ್ಲಿ ಒಂದು ಬಾಂಧವ್ಯವನ್ನು ವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು 18 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದರು. ಆ ಕೊನೆಯವರೆಗೂ ಮಕ್ಕಳು ತಮ್ಮ ಪೋಷಕರ ಬಾಂಧವ್ಯವನ್ನು ಗಟ್ಟಿಗೊಳಿಸಬೇಕು, ಪೋಷಕರೊಂದಿಗೆ ಭಾವನಾತ್ಮಕವಾಗಿ ಒಂದು ಬೆಸುಗೆಯನ್ನು ಹೊಂದಿರಬೇಕು, ಜೀವನದುದ್ದಕ್ಕೂ ತಂದೆ ತಾಯಿಯ ಆಶಯದಂತೆ ತಮ್ಮ ಜೀವನವನ್ನು ಕಟ್ಕೊಳ್ಬೇಕು ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಪಾದಪೂಜೆ ಕಾರ್ಯಕ್ರಮ ಅಂದರೆ ಎಲ್ಲ ಕಡೆ ಗುರುಗಳಿಗೆ ಪಾದಪೂಜೆ ಮಾಡೋದನ್ನು ನೋಡಿರ್ತೀರ. ಇಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಗೆ ಪಾದಪೂಜೆಯನ್ನು ಮಾಡ್ತಾರೆ. ಇದರಲ್ಲಿಂದ ಮಕ್ಕಳಿಗೆ ತಂದೆ ತಾಯಿ ಬಗ್ಗೆ ಒಂದು ಗೌರವವನ್ನು ಬೆಳೆಯುತ್ತೆ. ಯಾಕೆಂದರೆ ನಾವು ದೇವರಿಗೆ ತಲೆಬಾಗಿ ನಂಬಿಸ್ತೀವಿ, ಹಾಗಾಗಿ ದೇವ್ರ ಮೇಲೆ ನಮ್ಮ ಭಯ ಭಕ್ತಿ ಜಾಸ್ತಿ ಆಗುತ್ತೆ. ಗಿಡವಾಗಿ
ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳಿ. ಯಾವಾಗ ಮಕ್ಕಳು ತಂದೆ ತಾಯಿಯ ಪಾದಗಳಿಗೆ ನಮಸ್ಕಾರ ಮಾಡೋದನ್ನು ಅಭ್ಯಾಸ ಮಾಡ್ತಾರೋ ಅಂದಿನಿಂದ ತಂದೆ ತಾಯಿಯನ್ನು ಗೌರವಿಸೋದು ಕಲಿತಾರೆ, ತಂದೆ ತಾಯಿಯ ಮಾತನ್ನು ಪಾಲಿಸೋದನ್ನು ಕಲಿತಾರೆ. ಹರಿ ಓಂ ತತ್ಸತ್ ಶ್ರೀ ರಾಮಕೃಷ್ಣಾಯತೆ ನಮಃ. ನನ್ನ ಮಗ ಇಲ್ಲಿ 9ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ನನಗೆ ಈ ಶಾಲೆಯಲ್ಲಿ ನನ್ನ ಮಗ ಓದ್ತಾ ಇರೋದು ಹೆಮ್ಮೆ ಇದೆ. ಯಾಕೆ ಅಂತಂದರೆ ವಿದ್ಯೆಯ ಜೊತೆಗೆ ಒಂದು ಒಳ್ಳೆಯ ಸಂಸ್ಕಾರಗಳನ್ನು ಕೂಡ ಈ ಶಾಲೆ ಕಲಿಸ್ತಾ ಇದೆ. ಹಾಗಾಗಿ ನನಗೆ ತುಂಬ ಹೆಮ್ಮೆ ಇದೆ. ನನಗೊಬ್ಬನೇ ಮಗ ಇರೋದು, ಒಳ್ಳೆ ಶಾಲೆಯಲ್ಲಿ ಓದಿಸ್ತಾ ಇದ್ದೀನಿ ಅನ್ನೋದು ನನಗೆ ತುಂಬ ಸಂತೋಷ ಇದೆ. ಯಾಕೆ ಅಂತಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಶಾಲೆಗಳು ವಿದ್ಯೆಯನ್ನು ಮಾತ್ರ ಕೊಡ್ತಾ ಇದ್ದಾವೆ. ಯಾವುದೇ ಮುಂದೆ ಬೇಕಾಗುವಂಥ ಒಂದು ಕಲ್ಚರನ್ನು ಕೊಡ್ತಾ ಇಲ್ಲ. ಅದರಲ್ಲಿ ಈ ರಾಮಕೃಷ್ಣ ಶಾಲೆ ಒಂದು 20 ವರ್ಷಗಳಿಂದ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಮಕ್ಕಳಿಗೆ ಕಲಿಸೋದ್ರ ಜೊತೆಗೆ ಒಂದು ಒಳ್ಳೆಯ ಒಂದು ವಿದ್ಯಾರ್ಜನೆಯನ್ನು ಕೂಡ ಕೊಡ್ತಾ ಇದೆ. ಅಷ್ಟೇ ನಮ್ಮ ಶೋಭಾ ಮೇಡಮ್ ಅವರು, ಕಾರ್ಯದರ್ಶಿ ಆದಂಥ ಶೋಭಾ ಮೇಡಮ್ ಅವರು ಒಂದು ವೆಂಕಟರಮಣವರ ಹಾಕಿಕೊಟ್ಟಂಥ ಒಂದು ದಾರಿಯಲ್ಲಿ ಈ ಶಾಲೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಮಕ್ಕಳು ಒಂದು ಒಳ್ಳೆ ಕಲ್ಚರನ್ನು ಕಲಿತಾ ಇದ್ದಾರೆ ಅನ್ನೋದಕ್ಕೆ ನಮ್ಗೆ ತುಂಬ ಹೆಮ್ಮೆ ಇದೆ. ಪಾದಪೂಜೆ ಮಾಡಿದ್ದಾರೆ ಮಕ್ಕಳು, ನಮಗೆ ಪಾದಪೂಜೆ ಮಾಡಿದ್ದಾರೆ. ನಮಗೂ ಹೆಮ್ಮೆ ಇದೆ. ಯಾಕೆಂದರೆ ನಮ್ಮ ಮಕ್ಕಳನ್ನ 1 ತಿಂಗಳು 2 ತಿಂಗಳು ಬಿಟ್ಟಿರ್ತೀವಿ. ನಮ್ಮ ಮಕ್ಕಳು ನಾವೇನು ಕಲ್ಚರನ್ನು ಕಲ್ಸೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಮಕ್ಕಳು ಹಾಸ್ಟೆಲಲ್ಲಿದ್ದಾರೆ. ಈ ಮಕ್ಕಳು ಈ ದಿನ ಒಂದು ಪಾದಪೂಜೆಯನ್ನು ಮಾಡಿದ್ದಾರೆ. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ನಮಗೆ. ಪಾದಪೂಜೆ ನಾವು ತಂದೆ ತಾಯಿ ನಾವು ಮಗನ್ನ ಎತ್ತಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ನಮಸ್ತೆ, ನನ್ನ ಹೆಸರು ಚೈತ್ರ ಅಂತ. ನಾನು ಈ ಸ್ಕೂಲಿಗೆ 6ನೇ ಕ್ಲಾಸಿಗೆ ಬಂದಿದ್ದು. ಅದು ಪರಿಶಿಷ್ಟ ಎಕ್ಸಾಮಿಂದ. ನಾನು ಅಂದ್ಕೊಳ್ಳಿಲ್ಲ ಈ ಥರ ಫೆಸಿಲಿಟೀಸ್ ಇರುತ್ತೆ ಅಂತ. ಅಂದರೆ ನಮ್ಮ ತಂದೆ ತಾಯಿಯರ ಒಂದು ಋಣ ತೀರಿಸೋ ಹಂಗೆ ಆಗ್ತದೆ. 100%ಅಲ್ಲಿ 5% ಆದರೂ ತೀರಿಸ್ತು ಅಂತ ಖುಷಿ ಆಗ್ತೈತೆ. ಹಾಗೆ ಇಲ್ಲಿ ತುಂಬ ಸಂಸ್ಕೃತಿ ಇದೆ. ಬೇರೆ ಸ್ಕೂಲಲ್ಲೆಲ್ಲ ಕೈ ಎತ್ತಿ ಸೆಲ್ಯೂಟ್ ಹೊಡೆದು ನಮಸ್ಕಾರ ಮಾಡಿದ್ರೆ ಇದರಲ್ಲಿ 2 ಅಂಗೈಯನ್ನು ಜೋಡಿಸಿ ನಮಸ್ಕಾರ ಮಾಡ್ತೀವಿ. ಹಾಗೆ ಇದೊಂದು ಹೊಸ ವರ್ಷ ದಿವಸ ಇದೊಂದು ಹೊಸದಾಗಿ ಈ ಸ್ಕೂಲಲ್ಲಿ ನಾವು ಕಲಿತಿದ್ದೀವಿ ಅಂತ ನಮಗೆ ಹೆಮ್ಮೆ ಆಗುತ್ತೆ. ಹಾಗೆ ನಮಗೆ ಹಾಸ್ಟೆಲಲ್ಲಿದ್ದಾಗ ಅಂದರೆ ಭಾನುವಾರ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆ ಥರ ಎಲ್ಲ ಮಾಡಿಸ್ತಾರೆ. ಅದು ನಮಗೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ಬಂದು ಹೊಸ ಕಲ್ಚರ್ ಎಲ್ಲ ಕಲಿತೀವಿ. ಅದು ನಮಗೆ ತುಂಬ ಖುಷಿ ಆಗುತ್ತೆ. ಧನ್ಯವಾದ. ಪಾದಪೂಜೆ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಪೇರೆಂಟ್ಸಿಗೆ ಪಾದಪೂಜೆ ಮಾಡ್ತಿದ್ದೀವಿ ಅಂದರೆ ತುಂಬ ಖುಷಿ ಆಗುತ್ತೆ. ನಮ್ಮ ತಂದೆ ತಾಯಿಗೂ ತುಂಬ ಖುಷಿಯಾಗಿರುತ್ತೆ. ಅವ್ರು ಅಂದ್ಕೊಂಡಿರಲಿಲ್ಲ ನಮ್ಮ ಮಕ್ಕಳು ಈ ಥರ ಸಂಸ್ಕೃತ ಕಲಿತಾರೆ ಅಂತ. ನಾವು ಇಲ್ಲಿ ಬಂದು ಈ ಕಲ್ಚರನ್ನು ಕಲಿತಿದ್ದೀವಿ. ಅದು ತುಂಬ ಖುಷಿಯಾಗುತ್ತೆ. ಸ್ಕೂಲ್ ಮೇಲೆ ತುಂಬ ಗೌರವ ಇದೆ ಮತ್ತು ನಮ್ಮ ತಂದೆ ತಾಯಿ ಮೇಲೂ ತುಂಬ ಗೌರವ ಇದೆ. ಆದರೆ ರಾಮಕೃಷ್ಣ ಅಂತ ಸ್ಕೂಲಲ್ಲಿ ಪಾದಪೂಜೆ ಮುಖಾಂತರ ಅದನ್ನು ಹೊರಗೆ ತಂದಿದ್ದಾರೆ. ಈ ಸ್ಕೂಲಲ್ಲಿ A to Z ಎಲ್ಲ ಆಪರ್ಚುನಿಟೀಸು ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟ. ನಮಸ್ತೆ ಎಲ್ಲರಿಗೂ. ಬರೀ ರಾಮಕೃಷ್ಣ ಅಂದರೆ ಸ್ಕೂಲ್ ಮಾತ್ರ ಚೆನ್ನಾಗಿಲ್ಲ, ಹಾಸ್ಟೆಲ್ A to Z ಫೆಸಿಲಿಟೀಸ್ ಇದೆ. ಓದೋದ್ರಿಂದ ಇದು ಆಟ ಆಡೋದ್ರಿಂದ ಇದು ಎಲ್ಲದೂ ಫೆಸಿಲಿಟೀಸ್ ನಮಗಿದೆ. ನಾನು ಈ ಸ್ಕೂಲಿಗೆ ಬಂದು ತುಂಬ ಕಲ್ತಿದ್ದೀನಿ. ಥ್ಯಾಂಕ್ ಯು. ಪಾದಪೂಜೆ ಯಾವಾಗಲೂ ನಮ್ಮ ತಂದೆ ತಾಯಿ ಮಗಳಿಗೆ ಗೌರವ ಇದ್ದೇ ಇರುತ್ತೆ. ಆದರೆ ಇವತ್ತೊಂದಿನ ಎಲ್ಲದೂ ಪೂಜೆ ಮಾಡಿ ಸಲ್ಲಿಸೋದು ವಿಷಯ ತುಂಬ ಖುಷಿ ಆಯಿತು.